ಇಂಡಿಯಾ ಬೆಸ್ಟ್ ಅಂದ ಖುಷಿ ಆಗತ್ತೆ. ಸುಮ್ಮನೆ ಬೆಸ್ಟ್ ಅಂತ ಹೇಳೋದಲ್ಲ, ಸತ್ಯಕ್ಕೂ ಬೆಸ್ಟೇ ಇವತ್ತು. ಮೊನ್ನೆ UNOದಲ್ಲಿ ಒಂದು ಘಟನೆ ಆಯ್ತು. ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ಸ್ ಅಂತಿದೆಯಲ್ಲ, ಅಲ್ಲಿ ಪಾಕಿಸ್ತಾನ ಹೇಳ್ತಂತೆ ಕಾಶ್ಮೀರ ನಮ್ಮದು, ಆದ್ರೆ ಭಾರತ ಕಾಶ್ಮೀರ ನಮ್ದು ಅಂತ ಹೇಳ್ತಿದೆ ಅಂತ. ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಭಾರತದ ಪರವಾಗಿ ವ್ಯಕ್ತಿ ಎದ್ದು ನಿಂತ್ಕೊಂಡು ಒಂದು ಕತೆ ಹೇಳಿದ್ರಂತೆ. 10,000 ವರ್ಷಗಳ ಹಿಂದೆ ನಡೆದ ಘಟನೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂತ ಶುರು ಮಾಡಿದ್ರು ಅವರು. ಕಶ್ಯಪ ಅಂತ ಒಬ್ಬ ಋಷಿ ಇದ್ರು. ಈ ಋಷಿಗಳು ಕಾಶ್ಮೀರವನ್ನು ಹುಡುಕಿದ್ರು. ಈ ಋಷಿಗಳು ಏನ್ ಮಾಡಿದ್ರು, ಒಂದು ದಿನ ಸ್ನಾನ ಮಾಡಬೇಕು ಅಂತ ನದಿಗಿಳಿದ್ರು. ಇಳಿಬೇಕಾದ್ರೆ ಮೈ ಮೇಲಿನ ಬಟ್ಟೆ ಎಲ್ಲ ತೆಗೆದು ಬಂಡೆಗಲ್ಲಿನ ಮೇಲಿಟ್ಟು ಸ್ನಾನ ಮಾಡ್ಲಿಕ್ಕೆ ಹೋದ್ರು. ವಾಪಸ್ ಬಂದು ನೋಡಿದ್ರೆ ಬಟ್ಟೆ ಇರ್ಲಿಲ್ಲ. ಅಲ್ಲಿದ್ದವರೆಲ್ಲ ಕೇಳಿದ್ರಂತೆ ಏನಾಯ್ತು ಬಟ್ಟೆ ಎಲ್ಲ? ಕೂಡಲೇ ನಮ್ಮವ್ರು ಹೇಳಿದ್ರಂತೆ ಪಾಕಿಸ್ತಾನದವ್ರು ಕದ್ಕೊಂಡು ಹೋಗ್ಬಿಟ್ಟಿದ್ರು ಅದನ್ನ ಅಂತ. ಆಗ ಪಾಕಿಸ್ತಾನದವ್ರು ಹೇಳಿದಂತೆ, ನೋಡಿದ್ರ ಎಷ್ಟು ಸುಳ್ಳು ಹೇಳ್ತಾರೆ ಭಾರತೀಯರು, 10,000 ವರ್ಷದಿಂದ ಪಾಕಿಸ್ತಾನ ಇರ್ಲೇ ಇಲ್ಲ, ಮತ್ ಪಾಕಿಸ್ತಾನದವ್ರು ಹೆಂಗ್ ಕದೀತಾರೆ ಅಂದಿದ ತಕ್ಷಣ ನಮ್ಮವ್ರು ಹೇಳಿದ್ರಂತೆ, ಅರ್ಥ ಮಾಡ್ಕೊಳ್ಳಿ, 10,000 ವರ್ಷ ಹಿಂದೆ ಇರ್ಲೇ ಇಲ್ಲ, ಅದು ನಮ್ಮನ್ನಾದ್ಮೇಲೆ ಹುಟ್ಕೊಂಡ್ರು ಅಂತ ದೇಶ, ಮತ್ ಕಾಶ್ಮೀರ ನಮ್ದು ಅನ್ನತ್ತೆ. ಇಷ್ಟೇ ಹೇಳ್ಬೇಕಾಗಿದ್ದು, ನಾನು ಇನ್ನೇನು ಹೇಳ್ಬೇಕಿಲ್ಲ ಅಂತ.